ಪರಿಕಲ್ಪನೆ ಆಧಾರಿತ ಕಲಿಕೆ. ಇದು ಮುಂದಿನ ಉಪನ್ಯಾಸಕರಾದ ಶ್ರೀ ಗುರುರಾಜ್ ಪಾಟೀಲ್ ಅವರಿಗೆ ಅವರು ಮುಂದುವರಿಸಬೇಕು. ಸುಬೋಧ ಅಂದ್ರ ಎಲ್ಲರಿಗೂ ತಿಳಿತಾ? ಸುಬೋಧ ಅಂದ್ರೆ ಎಲ್ಲರಿಗೂ ತಿಳಿದ? ಏನು ಸುಬೋಧ ಅಂದ್ರೆ? ಒಳ್ಳೆಯ ಒಂದು ಸು ಅಂದ್ರೆ ಸುರೇಶ, ಇನ್ನೊಂದು ಸು ಅಂದ್ರೆ ಸುರೇಂದ್ರ. ಅವರಿಬ್ಬರದು ಬೋಧನೆ ಆಯ್ತಲ್ಲ, ಇದೇ ಸುಬೋಧ. ನನ್ ಕೆಲಸ ಮುಗಿತು. ಯಾಕಂದ್ರೆ ನಾ ಹಗರಿ ಬಂದಾಳಿಗೆ ಬಂದು ಹೊಳ ಹೊಳ ಮಾತಾಡ್ಲಿಕ್ಕೆ ನಾ ಕಾರ್ ಹಿಡ್ಕೊಳ್ಳಿ ಅಂದ್ರು ಒಂದಿಬ್ಬರು ಮಂದಿ ಅಂದ್ರು, ಮತ್ ಇವರೇ ಬಂದ್ರು ನೋಡ. ಯಾಕಂದ್ರೆ ಹಗರಿ ಬಂದಾಳಿಗೆ ಬಹಳ ಸಲ ಬಂದ್ಬಿಟ್ಟಿ ನಾ ಇನ್ನೊಂದ್ ಸ್ವಲ್ಪ ದಿವಸ ಅಡ್ಡಾಡ್ಲಿಕ್ಕೆ ಅಂತಂದ್ರೆ ಇವ್ರು ನಮ್ಮವರು ಅನ್ನೋ ಪರಿಸ್ಥಿತಿ ಆಗ್ಬಿಡ್ತೈತೆ. ಸೊ ಅದಕ್ಕೆ ನಾನು ಭಾಳ ಮಾತಾಡಂಗಿಲ್ಲ, ಯಾಕಂದ್ರೆ ಟೈಮು ಭಾಳ ಆಗಿರ್ಬೋದು. ಸೊ ಅಂದ್ರೂ ಒಂದು ಟಾಪಿಕ್ ಕೊಟ್ಟರೆ ನನಗೆ ಕಾನ್ಸೆಪ್ಟ್ ಲರ್ನಿಂಗ್. ಯಾಕೆ ಬೇಕು ಕಾನ್ಸೆಪ್ಟ್ ಲರ್ನಿಂಗ್? ನೀವೆಲ್ಲರೂ ಟೀಚರ್ ಇದ್ದೀರಿ. ಹೆಂಗಿತ್ತು ಇವತ್ತಿನ ಸೆಷನ್ ಅಂದ್ರೆ ಇಟ್ ಇಸ್ ಸೋ ಅಮೇಝಿಂಗ್. ಶಶಿ ನನಗೆ ಭಾಳ ಸಲ ಭೇಟಿ ಆಗ್ತದೆ. ಬೆಟ್ ಅಂದ್ರೆ ಒಂದು ಚರ್ಚೆ, ಒಂದೆರಡು ರೌಂಡ್ ಚರ್ಚೆ ಇರ್ತಾವ. ಒಂದು ಟಾಪಿಕ್ ಹಗರಿ ಬಂಗನಹಳ್ಳಿ ಸ್ಕೂಲ್ಸ್ ಬಗ್ಗೆ, ಸ್ಟೂಡೆಂಟ್ಸ್ ಬಗ್ಗೆ, ಅವ್ರ ಮಗನ ಬಗ್ಗೆ, ಮಗಳ ಬಗ್ಗೆ, ಆದ್ಮೇಲೆ ದಾವಣಗೆರೆ ಬಗ್ಗೆ. ದಾವಣಗೆರೆ ಟಾಪಿಕ್ ಒಳಗೆ ಒಂದು ಮಾತಾಡ್ತಾರ, ಏನಂದ್ರೆ ಸರ್ ಸುರೇಂದ್ರ ಸರ್ ಕಡೆ ಇರೋ ನಾಲೆಜ್ ಅಂದ್ಮೇಲೆ ಮುಂದೆ ಏನು ಸೆಂಟೆನ್ಸ್ ಇರಂಗಿಲ್ಲ, ಕಾಮಾ ಫುಲ್ ಸ್ಟಾಪ್ ಏನು ಇರಂಗಿಲ್ಲ. ಅವ್ರ ಕಡೆ ಇರೋ ನಾಲೆಜ್ ಅಂದ್ರೆ ಏನ್ ತಿಳ್ಕೊಬೇಕು. ನಾ ಇವತ್ತು ತಿಳಿದ್ ನನಗೆ ಏನಂತ, ಎಷ್ಟು ರಿಸರ್ಚ್ ಮಾಡ್ಯಾರ, ಎಷ್ಟು ಸ್ಟಡಿ ಮಾಡ್ಯಾರ, ಮಂತ್ರ ಮುಗ್ಧ ಆಗ್ಬಿಟ್ಟಿನ. ಇಟ್ಸ್ ಸೋ ಅಮೇಝಿಂಗ್ ಇನ್ಫಾರ್ಮೇಶನ್. ಎಲ್ಲಿ ಹೊಂಟೀವಿ ನಾವು? ಇಟ್ ಇಸ್ ಸೋ ಅಮೇಝಿಂಗ್ ಕಾನ್ಸೆಪ್ಟ್ಸ್ ಅವ್ರು ಹೇಳ್ಕೊಟ್ಟಿರೋದು. ಸೊ ಅಂದ್ರೂ ಸ್ವಲ್ಪ ನನಗೆ ಈ ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೇಕಪ್ಪ. ಯಾಕೆ ಕಾನ್ಸೆಪ್ಟ್ ಬೇಕಂದ್ರೆ ಟೀಚರ್ಸ್ ಎಲ್ಲ ಇದ್ದಿದ್ದು ಪ್ರತಿ ವರ್ಷ ತಿಳ್ಕೊಂಡ್ರೆ ಕೋವಿಡ್ ಆಗಿಲ್ಲ, ಎಕ್ಸಾಮ್ಸ್ ನಡೆದಿರ್ತಾವ ಅಂತ ಹೇಳಿ. ಈಗಂತೂ ಎಕ್ಸಾಮ್ ಅಂದ್ರೆ ಹುಡುಗರು ಪಾಸ್ ಆಗಿ ಆಟೋ ಪಾಸ್ ಆಗಿರ್ತಾರೆ. ಆಟೋಮೆಟಿಕ್ ಪಾಸ್ ಆಗೋದು ಆಟೋ ಪಾಸ್. 9th ಸ್ಟ್ಯಾಂಡರ್ಡ್ ಇರ್ತಾನೆ ಹುಡುಗಿದ್ದಾನೆ, ಅಥವಾ 10th ಸ್ಟ್ಯಾಂಡರ್ಡ್ ಒಂದು ಸ್ಟೂಡೆಂಟ್ ಇದ್ದಾನೆ. ಅವ್ರು ಏನ್ ಮಾಡ್ತಾರೆ, ಒಂದು ಎಕ್ಸಾಮ್ ಬರೀತಾರೆ. ಕ್ವಶನ್ ಪೇಪರ್ ಇರ್ತದೆ, ಕ್ವಶನ್ ಪೇಪರ್ ನೀವು ಕೊಡ್ತೀರಿ, ಅವ್ರು ಅದಕ್ಕೊಂದು ಆನ್ಸರ್ ಬರೀತಾರೆ. ಆನ್ಸರ್ ಬಂದ ಮೇಲೆ ಇವ್ಯಾಲ್ಯೂಯೇಷನ್ ಆಗ್ತದೆ. ಇವ್ಯಾಲ್ಯೂಯೇಷನ್ ಅಂದ್ರೆ ಮಾರ್ಕ್ಸ್ ಸಿಗ್ತದೆ. ಮಾರ್ಕ್ಸ್ ಬಂದು ತೋರಿಸ್ತಾರೆ. ಅಮ್ಮ ಔಟ್ ಆಫ್ 100 ನನಗೆ 96 ಮಾರ್ಕ್ಸ್ ಬೇಕು. ನೀವು ಪೇಡೆ ಹಂಚ್ತೀರಿ, ಖುಷಿ ಪಡ್ತೀರಿ, ಮನೆಯೊಳಗೆ ಹೋಳಿಗೆ ಮಾಡ್ತೀರಿ, ತಿಂತೀರಿ, ಸೆಲೆಬ್ರೇಟ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ. ಅದೇ ಕ್ವಶನ್ ಪೇಪರ್ ತೆಗೆದಿಡಿ. 2 ತಿಂಗಳಾದ್ಮೇಲೆ ಆ ಕ್ವಶನ್ ಪೇಪರ್ ಮತ್ತೆ ಆ ಹುಡುಗನ ಕಡೆ, ಆ ಸ್ಟೂಡೆಂಟ್ ಕಡೆ ಬರೀಲಿಕ್ಕೆ ಹೇಳ್ತಾವ. ಆವಾಗ ಎಷ್ಟು ಮಾರ್ಕ್ಸ್ ಬೀಳ್ತಾವ? 96 ಬೀಳ್ತಾವೋ, 97 ಬೀಳ್ತಾವೋ, ಅಥವಾ 96ಗಿನ ಕಡಿಮೆ ಬೀಳ್ತಾವ? ಇದ ರೋಡ್ ಲರ್ನಿಂಗ್, ಕಾನ್ಸೆಪ್ಟ್ ಲರ್ನಿಂಗ್. ನಾವು ಪರೀಕ್ಷಾ ಸಲುವಾಗಿ ಓದ್ಲಿಕ್ಕತ್ತೀವಿ, ಪರೀಕ್ಷಾ ಸಲುವಾಗಿ ನಮ್ಮ ಮಕ್ಕಳಿಗೆ ಓದಿಸ್ಲಿಕ್ಕತ್ತೀವಿ. ನಾವು ಕಾನ್ಸೆಪ್ಟ್ ನಮಗೆ ತಿಳಿವಂತ ಏನಂತ ಇವತ್ತಿನವರೆಗೂ a+b² = a² + 2ab + b² ಅಷ್ಟೇ ಗೊತ್ತು. ಮುಂದೆ ಎಲ್ಲಿ ಅಪ್ಲಿಕೇಶನ್ಸ್ ಗೊತ್ತಿಲ್ಲ. ಸುರೇಶ್ ಸರ್ ಅಪ್ಲಿಕೇಶನ್ ಬಗ್ಗೆ ಭಾಳ ಚಂದ ಹೇಳಿದ್ರು. ನಮ್ಗೆ ಗೊತ್ತೇ ಇಲ್ಲ ಅಪ್ಲಿಕೇಶನ್. ನ್ಯೂಟನ್ಸ್ 3 ಲಾ ಹೇಳಿದ್ರೆ ಎಲ್ಲರಿಗೂ 3ನೇ ತೊಂದರೆ ಗೊತ್ತು. ಅದು ಮ್ಯಾರೇಜ್ ಆದ್ರೆ 3ನೇ ಚಂದ ಗೊತ್ತು. ಕಾನ್ಸೆಪ್ಟ್ಸ್ ತಿಳಿಯೋದು ನಮ್ಗೆ. ರೋಡ್ ಲರ್ನಿಂಗ್ ಇದರಿಂದ ಆಗೋದೇನು? ಹಿಂಗ್ ಕಲ್ತಂತ ಮಕ್ಕಳು ಹೆಂಗೋ ಪಾಸ್ ಆಗ್ತಾರ, ನಾಳೆ ಏನೋ ಆಗ್ತದೆ. ಯಾಕೆ ಇವತ್ತು ಸುರೇಂದ್ರ ಸರ್ ಎಜುಕೇಶನ್ ಸಿಸ್ಟಮ್ ರೆವಲ್ಯೂಷನ್ ಆಗಿ ಬರುವಂತಂದ್ರೆ ದಿಸ್ ಇಸ್ ದ ಇಫೆಕ್ಟ್ ಆಫ್ ರೋಡ್ ಲರ್ನಿಂಗ್. ನಂಗೆ ಅನಿಸ್ಲಿಕ್ಕೆ ನಾ A ಫಾರ್ ಆಪಲ್ ಕಲ್ತೆ, ನಾ A ಫಾರ್ ಆಪಲ್ ಕರೆಕ್ಟ್ ಅನ್ಕೊಂಡೆ. C ಫಾರ್ ಕ್ಯಾಟ್ ಅಂದೆ, C ಫಾರ್ ಕ್ಯಾಟ್ ಅಂತ ಕರೆಕ್ಟ್ ಅನ್ಕೊಂಡೆ. ನಾನು ಐ ಆಮ್ ರೈಟ್, ಐ ನೋ ದಟ್, ಬಟ್ ನೌ ಐ ಅಂಡರ್ಸ್ಟುಡ್ ಇಟ್ ಇಸ್ ನಾಟ್ ರೈಟ್. Phonics is different, graphic is different. So many things are different now. The one word reading is equal to, decoding plus multiplication. Plus, into ಇಲ್ಲಿದೆ ಅಂದ್ರೆ d is equal to 0 ಆದ್ರೆ r is equal to c ಆಗಲ್ಲ. ಅದಕ್ಕೆ multiplication. D into multiplication, comprehensive plus speed is equal to fluency. It's so amazing. So how we get the concept? Concept learning yak begna to understand better. Today we have engineering ellaru now madlikattiva.
ಒಂದು ನಮೂನಿ ಹುಚ್ಚರ ಜಾತ್ರೆ ಆಗಿದೆ ಇಂಜಿನಿಯರಿಂಗ್. ನಾ ಅದರ್ ಫೀಲ್ಡ್ ಒಳಗಿದ್ದೀನಿ. ನಮ್ಮ ಒಂದು 2-3 ಕಾಲೇಜ್ ಅವ, ನೀಟ್ JEE ಕ್ಲಾಸ್ ಹೇಳ್ತೀವಿ. ಅವು ಎಂಥ ಕ್ಲಾಸ್ ಹೇಳ್ತೀವಿ, ಕ್ಲಾಸ್ ಹೇಳೋರು ಹೆಂಗೆ ನಡೆದ ಏನು ಇದು ಬಿಸ್ನೆಸ್ ಅಂತ ಹೇಳಿ ಮಾಡ್ಲಿಕ್ಕೆ ಅದರದ್ದು ಒಳಗಿಂದ ನೀವು ಪಿಕ್ಚರ್ ನೀವು ರಿಯಲೈಸ್ ಮಾಡಿ ನೋಡಿದ್ರೆ ನಾವು ಮಾಡ್ಲಿಕ್ಕೆ ಮೋಸ. ಪೇರೆಂಟ್ಸ್ ಅಂತಾರೆ ಅದೇನು ಗೊತ್ತಿಲ್ಲ, ನೀವು ಪಾಠ ಹೇಳ್ರಿ ಬಂದು ನಮ್ಮ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಹುಡುಗರಿಗೆ ಪಾಠ ಹೇಳ್ರಿ ಫೋರ್ಸ್ ಮಾಡ್ತಾರೆ. ನಾವು ನಮ್ಮ ಟೀಚರ್ಸ್ ಇದ್ದಾರೆ, ನಾವು ತೊಗೊಂಡ್ಬರ್ತೀವಿ, ಪಾಠ ಹೇಳ್ತೀವಿ. JEE ಕಾಂಪಿಟೇಟ್ ಮಾಡ್ತಾರೆ. JEE ಕಾಂಪಿಟ್ ಮಾಡ್ಬೇಕಾದ್ರೆ ಬೇಸಿಕ್ ಅವ್ರದ್ದು ಚೈಲ್ಡ್ಹುಡ್ನಿಂದ ಅವ್ರ ಹತ್ರ ಇರುವಂಥ ಆ ಎಬಿಲಿಟಿ, ಅವ್ರಿಗಿರುವಂಥ ಆ ಒಂದು ಜೀಲ್ ಅಥವಾ ಆ ಮಾಡುವಂಥ ಪರ್ಫಾರ್ಮ್ ಮಾಡುವಂಥ ಎಬಿಲಿಟಿ ಇದ್ರೆ ಅವ್ರು ಆ ಟ್ರ್ಯಾಕ್ ಒಳಗೆ ಹೋಗ್ತಾ ಇರ್ತಾರೆ. ನಾವು 10th ಡಿಸೈಡ್ ಮಾಡ್ತೀವಿ ಮಗನಿಗೆ ಈ IIT ಮಾಡ್ಬೇಕಂತ. ಒಂದ್ಸಲ 10th ಡಿಸೈಡ್ ಮಾಡ್ತೀವಿ, ಅವ್ನು ಸಡನ್ ಆಗಿ ಲೋಡ್ ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ. ದೆನ್ ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ನನ್ನ ಹತ್ರ ಕೌನ್ಸಿಲಿಂಗ್ಗೆ ಬಂದಂಥ ಕೇಸಸ್ ರೀಸೆಂಟ್ಲಿ ಒಂದು ಕೇಸ್ ಅಟೆಂಪ್ಟೆಡ್ ಫಾರ್ ಸೂಸೈಡ್. His father spent 1 crore rupees for medical seat in Bagalkot, and now he want to complete his life in Krishna River. Recent case. And husband and wife both are doctor. They have 3 kids. First is MBBS daughter. Second is physiotherapist in SDM college. Third one is he is not interested in medicine. They pushed him for medicine and he is not performing. He failed in first year. And now ಈಗೇನಂದ್ರೆ ಒಂದು ಕೆಲಸ ನಾನು ಮಾಡಿದ್ರೆ BCA ಮಾಡ್ತೀನಿ, ಇಲ್ಲಾಂದ್ರೆ ಮೆಡಿಕಲ್ ಮಾಡಂಗಿಲ್ಲ. ಆ್ಯಂಡ್ he paid 1 crore rupees. ಆ್ಯಂಡ್ ಮ್ಯಾನೇಜ್ಮೆಂಟ್ ಏನು ಕೇಳಲಿಕ್ಕತ್ತಾರ ಅಂದ್ರೆ, ನಿಮ್ಮನ್ನು ನಂಬಿ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದ ಅರ್ಥ ಏನಂದ್ರೆ 4 ವರ್ಷದ ಫೀಸ್ ಬೇಕು. ತೋಡ್ರಿ ಏನು ಮಾಡ್ಬೇಕು? ಆ್ಯಂಡ್ ದ ಸ್ಟೂಡೆಂಟ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಅವನದು ಸ್ಕಿಲ್ಸೇ ಇಲ್ಲ ಅದ್ರೊಳಗೆ. ಇದನ್ನು ನಾವು ರಿಕಗ್ನೈಸ್ ಮಾಡಬೇಕು. ನಾವು ಯಾವಾಗ ಅದನ್ನು ರಿಕಗ್ನೈಸ್ ಮಾಡ್ತೀವಿ, ಅದನ್ನು ಡೆಲಿವರಿ ಮಾಡ್ಲಿಕ್ಕೆ ಬರ್ತದೆ. ಕಾನ್ಸೆಪ್ಟ್ ಲರ್ನಿಂಗ್ ಕಲಿಯುವ ವಿಚಿತ್ರ 5 ಟೈಪ್ ಕಲಿತೀವಿ. 5 ಟೈಪ್ ಲರ್ನರ್ಸ್ ಇದ್ದಾರೆ. ಜನರಲ್ ಆಗಿ ಹಂಗೆ ಹೇಳ್ತಿರ್ತೀನಿ ನಾನು. ಶಾಲೆ ಒಳಗೆ ನೀವು ಟೀಚರ್ ಟೀಚ್ ಮಾಡ್ಲಿಕ್ಕೆ ಹೋದಾಗ, ಇವತ್ತು ಶಿವಾಜಿ ಬಗ್ಗೆ ಪಾಠ ಹೇಳ್ತೀನಿ ಅಂತ ಒಂದು ಟೀಚರ್ ಹೇಳಿದ ತಕ್ಷಣ ಒಂದಿಷ್ಟು ಹುಡುಗರು ಏನು ಮಾಡ್ತಾರಂದ್ರೆ ಬೆಂಚ್ ಮೇಲೆ ಈ ಮೊಣಕೈ ಊರು ಹಿಂಗೆ ಕೂಡ್ತಾರೆ. ಒಂದಿಷ್ಟು ಜನ ಹಿಂಗೆ ಕೂಡ್ತಾರೆ. ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ, ಇವತ್ತು ಶಿವಾಜಿ ಬಗ್ಗೆ ಪಾಠ ಹೇಳ್ತೀನಿ ಅಂತ ಬಂದಾಗ ಬುಕ್ ತೆಗಿತಾರೆ, ಪೇಜ್ ಹೊಡಿಸ್ತಾರೆ, ಆ ಶಿವಾಜಿ ಪಾಠ ತೆಗಿತಾರೆ, ಅದನ್ನು ಇಡ್ತಾರೆ. ಕ್ಯಾಟಗರಿ ನಂಬರ್ 2. ಕ್ಯಾಟಗರಿ ನಂಬರ್ 3, ಇವತ್ತು ನಾ ಶಿವಾಜಿ ಪಾಠ ಹೇಳ್ತೀನಿ ಅಂದ ತಕ್ಷಣ ಆ ಬುಕ್ಕಿನ ಜೊತೆ ಒಂದು ನೋಟ್ಬುಕ್ ತೆಗಿತಾರೆ, ಒಂದು ಸೀಸ್ ಪೆನ್ಸಿಲ್ ತೆಗಿತಾರೆ. ಒಂದು ಕೆಲಸ ಮಾಡ್ತಾರೆ ಅವ್ರು. 3rd ಕ್ಯಾಟಗರಿ ಅವರು ಟೀಚರ್ ಪಾಠ ಹೇಳ್ಬೇಕಾದ್ರೆ ಒಂದು ಅಂಡರ್ಲೈನರ್ ಮಾಡ್ತಾರೆ, ಇಲ್ಲ ಅಂದ್ರೆ ಮೇನ್ ಪಾಯಿಂಟ್ಸ್ ನೋಟ್ಸ್ ಮಾಡ್ತಾರೆ. ಹಿಂಗೆ ಕೂಡ ಅವರು ಆಡಿಟರಿ ಲರ್ನರ್, ಕೇಳಿ ಕಲಿಯೋರು ಇವರು. ಹಿಂಗೆ ಕೂತ್ರೆ ಅವ್ರು ಕೇಳುವ ಆಸಕ್ತಿ. ಯಾಕೆ ಅವ್ರು ಹಂಗೆ ಹಿಂಗೆ ಕೂಡ್ತಾರಂದ್ರೆ ಅವ್ರು ಹೇಳ್ಬೇಕಾದ್ರೆ ಅದನ್ನು ನೋಡ್ಲಿಕ್ಕೆ ಬರ್ತಿರ್ತದೆ ಅವ್ರಿಗೆ. ನಾವೇನ್ ಮಾಡ್ತೀವಿ, ಮಕ್ಕೊಂಡೇನೆ ಅವ್ನು ಅದೊಂದು ಮೆಥಡ್ ಅದು. ಅವ ಹಂಗೆ ಕಲಿತಿರ್ತಾನೆ. 2ನೇ ಟೈಪ್ ಕಲಿತಿರ್ತ ಹುಡುಗರು ಬುಕ್ ನೋಡ್ತಾರೆ, ವಿಜುವಲ್ ಲರ್ನರ್. ಆ ಶಿವಾಜಿ ಪಾಠ ಹೇಳ್ಬೇಕಾದ್ರೆ ಆ ಶಿವಾಜಿ ಚಿತ್ರ ಅಥವಾ ಆ ವರ್ಡ್ ನೋಡ್ಬೇಕು ಅವ್ರು, ಅಂದ್ರೆ ಅವ್ರು ಕನೆಕ್ಟ್ ಆಗ್ತಾರೆ. 3ನೇ ಕ್ಯಾಟಗರಿ ಕೈನೆಸ್ಥೆಟಿಕ್ ಲರ್ನರ್, ಮಾರ್ಕ್ ಮಾಡ್ತಾರೆ ಅವರು. ಮಾರ್ಕ್ ಮಾಡಿ ಕಲಿತಿರ್ತಾರೆ. ಪೆನ್ ಮುಚ್ಚೋದು. ನಾನು ಹೇಳಿಕೆ ಲಕ್ಷ ಕೊಟ್ಟು ಕೇಳಿ ತಿಳಿಯಂಗಿಲ್ಲ. ಜನ ವಿಚಿತ್ರ ಹುಡುಗರು ಇರ್ತಾರೆ. ಕೆಲವು ಮಂದಿ ಮಕ್ಕಳು ಇರ್ತಾರೆ ಮನೆಯೊಳಗೆ. ಅಭ್ಯಾಸಕ್ಕೆ ನೀವು ಶಾಲೆಯಿಂದ ಬಂದ ಕೂಡ ಈಗ ಬಿಡ್ರಿ, ಮನೆಗೆ ಇದ್ದಾವೆ, ಶಾಲಿನ ಮನೆ ಶಾಲೆಗೆ ಹೋಗ್ತಿದ್ರು. ಶಾಲೆಯಿಂದ ಬಂದ ತಕ್ಷಣ ಅವ್ವ ಮನೆಯೊಳಗೆ ಒಂದು ಸ್ವಲ್ಪ ಏನು ತಿನ್ನಕ್ಕೆ ಕೊಡ್ತಾಳೆ, ಅವಲಕ್ಕಿ, ಮಣ್ಣಕ್ಕಿ, ಚುರುಮುರಿ ಏನೋ ಕೊಡ್ತಾಳೆ. ಹುಡುಗರು ಏನು ಮಾಡ್ತಿರ್ತಾವೆ, ಸ್ವಲ್ಪ ತಿಂತಾವೆ ಮೊದಲೇ. ಆಮೇಲೆ ಆ ಚುರುಮುರಿ ಅಭ್ಯಾಸ ಮಾಡೋದಕ್ಕೆ ನಾವು ಬುಕ್ ಮುಂದೆ ಇಟ್ಕೊಂಡು ಕುಂತ ತಿನ್ಕೋತ ಓದ್ತಿರ್ತಾವೆ. ನಾವು ಹೋಗಿ ತಿನ್ನ ಓದಿದ್ರೆ ಎರಡು ಮಾಡೋಣ. ಇನ್ನೊಂದು ಕ್ಯಾಟಗರಿ ಜನ ಇರ್ತಾರೆ, ಹೆಡ್ಫೋನ್ ಹಾಕೊಂತಾವ, ಓದ್ಕೋತ ಕೂರ್ತಾವ. ಹೋಗಿ ಪಟಾರ ಬಿಡ್ತೀವಿ, ತೆಗಿಯೋದನ್ನು. ನೀನು ಹಿಂಗೆ ಹಾಡು ಕೇಳ್ಕೊಂತ ಯಾರು ದಾರ ಹಾಕಿ ಅಂದ ಅಭ್ಯಾಸ ಮಾಡ. ಇನ್ನೊಂದು ಕ್ಯಾಟಗರಿ ಜನ ಇರ್ತಾರೆ, ಸೀಸ್ ಪೆನ್ಸಿಲ್ ತಿನ್ಕೊಂತ ಓದ್ತಾನೆ. ನೋಡಿ, ಬ್ಯಾಗ್ ಸೀಸ್ ಪೆನ್ಸಿಲ್ ಇಲ್ಲ ಚುಚ್ಕೊಂತಿರ್ತಾರೆ, ಇಲ್ಲ ಕಾಲು ತಿಕ್ತಿರ್ತಾರೆ ಟೇಬಲ್ಗೆ, ಕಾಲು ತಿಕ್ಕೋತ. ಅವಾಗ ಒಂದಿಷ್ಟು ಮಂದಿ ಅಂತಾರೆ, ರಾಟಿ ಹೊಲೆ ಹಾಕುಂತ ಏನಂತ ಹಿಂಗೆ ಮಾಡ್ಕೊಂತ ಓದ್ತಿರ್ತಾರೆ.
ಇವೆಲ್ಲ ಯಾಕೆ ಮಾಡಿದಾರ ಒಂದು ನಾವು ಎಂದೂ ಅಬ್ಸರ್ವ್ ಮಾಡಿಲ್ಲ. ಇದರಿಂದ ಏನೋ ಒಂದು ರೀಸನ್ ಇರ್ಬೋದು, ಗೊತ್ತೂ ಇಲ್ಲ ನಮಗೆ. ನಾವೇನು ಚುರುಮುರಿ ತಿನ್ಕೊಂತ ಓದ್ತೀವಲ್ಲ, ಆವಾಗ ಓದ್ಬೇಕಾದ್ರೆ ನಮಗೆ ಬೇಕಾಗಿರೋ ಆರ್ಗನ್ ಕಣ್ಣು. ಸರ್ ಹೇಳಿಕತ್ತಿದ್ರು ಓದೋದ್ರ ಬಗ್ಗೆ, ಕಣ್ಣು ಬೇಕು ನನಗೆ. ಓದ್ಬೇಕಾದ್ರೆ ಕಣ್ಣಿಗೆ ಓದ್ತೀನಿ ನಾನು. ಆದ್ರೆ ಈ ಟೇಸ್ಟ್ ಅನ್ನೋದೊಂದು ಬಡ್ ಅದಲ್ಲ, ಇದೊಂದು ನನಗೆ ಒಂದು ಸೆನ್ಸ್ ಆರ್ಗನ್ ಅದಲ್ಲ. ಇದೇನು ಮಾಡ್ತೈತಿ ಹೇಳ್ತೀನಿ. ಈ ಚುರುಮುರಿ ನಾಲ್ಗಿಗೆ ಹತ್ತಿದ ಕೂಡ ಹೋಗಿ ಬ್ರೈನಿನ ಗೇಟ್ ತೆಗಿತು, ಬ್ರೈನ್ ಬಾಗ್ಲ ತೆಗಿತೈತಿ. ಆವಾಗ ಅಕ್ಷರ ಓದಿದ್ದು ಒಳಗೆ ಹೋಗ್ತೈತಿ, ವಿಚಾರ ತಿಳಿತೈತಿ. ಆಡಿಟರಿ ಲರ್ನರ್ ಇರ್ತಾರಲ್ಲವ, ಅವ್ನು ಅಂದ್ರೂ ಓದ್ಬೇಕವ. ನನಗೆ ಹೆಂಗಿರ್ತಾರೆ ಕೆಲವೊಂದ್ ಕಡೆ ಹೆಡ್ಫೋನ್ ಏನ್ ಮಾಡ್ತೈತಿ, ಹಾಡ್ ಗೇಟ್ ತೆಗಿತೈತಿ ಅದು ಬ್ರೈನಿಂದ, ಆಮೇಲೆ ಓದಿದ್ದು ಒಳಗೆ ಹೋಗ್ತೈತಿ. ವೆರೈಟಿ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ನಾವು ಒಂದೇ ಟೈಪ್ ಅನ್ನು ನೋಡ್ಲಿಕ್ಕೆ 60 ಹುಡುಗರು ಸೇಮ್ ಅದಾರ, ಸೇಮ್ ಇಲ್ಲ, ಬೇರೆ ಬೇರೆ ಟೈಪ್ ಅದ. ನನಗೆ ಇವತ್ತಿಗೂ ಪೆನ್ ಪೇಪರ್ ಇಲ್ಲ ಅಂದ್ರೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಬರಂಗಿಲ್ಲ. ನಂಗೆ ಬೇಕದ ನೋಡ್ಬೇಕು, ಮಾರ್ಕ್ ಮಾಡ್ಬೇಕು. ನಂದು ಲರ್ನಿಂಗ್ ಸ್ಟೈಲ್ ಅದು. ಸೊ ಎವ್ರಿ ಚೈಲ್ಡ್ ಈಸ್ ಯುನಿಕ್ ಅಂಡ್ ಈಸ್ ಅ ಡಿಫರೆಂಟ್. ಅವರಿಗೆ ಕಲಿಸುವ ವಿಧಾನ, ಕಲಿಸುವಂತ ಪದ್ಧತಿಗಳು ಬೇರೆ ಬೇರೆ ಆಗಿರ್ಬೋದು. ಅಬ್ಸರ್ವೇಷನ್ ಮಾಡಬೇಕು. ಸಿ ಸುಬೋಧ ಲರ್ನ್ ಟು ಲರ್ನ್, ಲಾಜಿಕ್ ನೋಡಿ, ಲರ್ನ್ ಟು ಲರ್ನ್, ಕಲಿಯುವುದನ್ನ ಕಲಿಸು. ಅಂಡ್ ಟೀಚರ್ ಎಂಥ ಟೀಚರ್ ಅಂದ್ರೆ ಏನು, ಜೀವನ ಪರ್ಯಂತ ಕಲಿಯುವುದ ಟೀಚರ್. ಆಕ್ಚುಲಿ ಇದಕ್ಕೆ ಒಂದು ಫ್ಲೋ ಅದ. ಇದು ಅನ್ಲರ್ನ್ ಟು ಲರ್ನ್, ಲರ್ನ್ ಟು ಲರ್ನ್, ಲರ್ನ್ ಟು ಟೀಚ್, ಟೀಚ್ ಟು ಟೀಚ್. ಸುರೇಂದ್ರ ಸರ್ ಹೇಳಿದ ಅನ್ಲರ್ನ್ ಟು ಲರ್ನ್, ಸುರೇಶ್ ಸರ್ ಹೇಳಿದ ಲರ್ನ್ ಟು ಲರ್ನ್. The whole process is learn to learn. So, ಈ ರೀತಿ ನಾವು ಅನುಭವಿಸಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋದಕ್ಕೆ ಕಾನ್ಸೆಪ್ಟ್ ಲರ್ನಿಂಗ್ ಅಂತ ಕರೀತೀವಿ. ನಾವು ಕೆಲವೊಂದಿಷ್ಟು ಜೀವನದೊಳಗೆ ಯಾವಾಗೋ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ವಿ ಚಾ ಮಾಡೋದು, ಇವತ್ತು ಬರ್ತೀವಿ. ನಿಮಗೆ ಪೇಪರ್ ಕೊಟ್ರೆ ಅಂತ ಹೇಳಿದ್ರು, ಪೇಪರ್ ದುಂಡು ಸಣ್ಣ ಪೇಪರ್ ಸಿಗ್ತದೆ, ಪೇಪರ್ ಮಾಡ್ಲಿಕ್ಕೆ ಬರ್ತೈತಿ. ಯಾಕಂದ್ರೆ ನೀವು ಸಣ್ಣದಾಗ ಮಾಡಿದಿರೋದು, ಅದನ್ನ ಎದಕ್ಕೆ ಯೂಸ್ ಮಾಡ್ತೀರಿ ಆಮೇಲೆ ಡಿಫ್ರೆಂಟ್. ಬಟ್ ನಮ್ಗೆ ಅದನ್ನ ಕಲ್ತಿದ್ದು ಸಣ್ಣವರಿದ್ದಾರೆ. ಸ್ವಿಮ್ಮಿಂಗ್ ಕಾನ್ಸೆಪ್ಟ್ ನಾವು ಏನನ್ನ ಅನುಭವಿಸಿರ್ತೀವಿ, ಸೆನ್ಸ್ ಆರ್ಗನ್ ಮಲ್ಟಿಪಲ್ ಆಗಿ ಸೆನ್ಸ್ ಆರ್ಗನ್ ಸಪೋರ್ಟ್ ಮಾಡಿ ನಾವು ಕಲಿತೀವಿ, ಅದನ್ನ ನಾವು ಕಲ್ತೀವಿ. ನಿಮಗೊಂದು ಮಾತು ಹೇಳ್ತೀನಿ, ಚುರುಮುರಿ ತಿನ್ಕೋತ ಕ್ವಶನ್ ನಾನು ಶಿವಾಜಿ ಬಗ್ಗೆ ಸಪೋಸ್ ಓದಿದ್ರೆ, ಎಕ್ಸಾಮ್ ಹಾಲ್ ಒಳಗೆ ಶಿವಾಜಿ ಬಗ್ಗೆ ಕ್ವಶನ್ ಸಿಕ್ಕರೆ ಚುರುಮುರಿ ಫ್ಲೇವರ್ ಬರ್ತೈತೆ ನೆನಪು. ದಿಸ್ ಇಸ್ ಹೌ ಇಟ್ ಇಸ್ ಡಿಸೈನ್. ಕೆಲವೊಂದಿಗೆ ರಬ್ಬರದ ಸ್ಮೆಲ್ ನೋಡು ಚಟ ಇರ್ತದೆ ಓದ್ಬೇಕಾದ್ರೆ. ಇದಕ್ಕ ತಗೊಂಡ್ಬರ್ತೇನೆ ರಬ್ಬರ್, ಕೇಳ್ತೀವಿ ನಾವು, ಇದಕ್ಕಂತಾನೆ ರಬ್ಬರ್ ವಾಸನೆ. ಅದು ವಾಸನೆ ನೋಡಿದ್ರೆ ಅವ್ನು ತಿಳಿತೈತಿ. ಅವ ಎಕ್ಸಾಮ್ನೆ ಹಾಕ್ಬಿಟ್ಟಾಗ ಕ್ವಶನ್ ಬಿದ್ದಿರ್ತೈತಿ ತಲೆಯೊಳಗೆ, ಅವ್ನು ಲಾಸ್ಟಿಗೆ ತಿಳಿಯಂಗಿಲ್ಲ. ಅದು ಬಂದದ್ದು ಮೊದಲಿಗೆ ಬರೀತಾನ, ಲಾಸ್ಟಿಗೆ ಏನೋ ಒಂದು ಕ್ವಶನ್ ಇರ್ತೈತಿ, ತಿಳಿಯಂಗಿಲ್ಲ. ಅವ್ನು ಓದಿದ್ದು ಎಷ್ಟು ಹೊತ್ತು ತಲೆಗೆ ಹೋಗುವಂತಾಗಿರ್ತೈತಿ. ಲಾಸ್ಟಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ತಿಳಿವತ್ತ ಅವ್ನು ಸುಮ್ಮನೆ ರಬ್ಬರ್ ಹಿಂಗೆ ಮೂಗು ಹಿಡಿತಾನ, ಹಾ ಅಂತ. ಆ ಮೂಗಿ ಸೆನ್ಸ್ ಆಗೋದನ್ನ ಅಲ್ಲಿ ಹೋಗಿ ಡಿಕೋಡ್ ಮಾಡಿ ಆನ್ಸರ್ನ ಡೆಲಿವರಿ ಮಾಡ್ತೀವಿ. ದಿಸ್ ವರ್ಕ್ಸ್. ಸೊ ಅದಕ್ಕೆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಈ ಟ್ಯೂಷನ್ ಇಲ್ಲಿ ಏನ್ ಮಾಡ್ಯಾರ, ಇದರ ಉದ್ದೇಶ ಅಲ್ಟಿಮೇಟ್ಲಿ ಸ್ಟೂಡೆಂಟ್ ವಿಲ್ ಎಕ್ಸ್ಪೀರಿಯನ್ಸ್. ಇಲ್ಲೊಂದು ಕಲ್ಲು ಇಟ್ಟಾರ, ನಾನು ತಿಳ್ಕೊಂಡು ಬಂದು ಕೇಳಿದ ಇದೇನ್ರಿ ಕಲ್ಲು ಅಂತ ಹೇಳಿ. ಸರ್ ಅದು ಕಲ್ಲು ಅಲ್ರಿ, ಅದು ಪಾಠ. ನಾವು ಮತ್ ಬಿಟ್ಟಿವಲ್ಲ, ಯಾವಾಗ ಬರಿತೀವಿ ಮತ್ತೆ ಅಳಗಿಸ್ತೀವಿ, ಮತ್ತದು ಬರಿತೀವಿ, ಅಳಗಿಸ್ತೀವಿ, ಕಲಿತೀವಿ, ಏನೋ ಎಕ್ಸ್ಪೀರಿಯನ್ಸ್ ನೋಡ್ತೀವಿ, ಫೀಲ್ ಮಾಡ್ತೀವಿ. ನಾವು ಸರ್ ಮಾತಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ ಕ್ಯಾನೆಸೆಟಿಕ್ ಲರ್ನರ್. ನಾನು ಕಲಿಯೋದಂದ್ರೆ ನನಗೆ ಸರ್ ಹೇಳ್ಬೇಕಾದ್ರೆ ನಾನು ನೋಟ್ಸ್ ಮಾಡ್ಕೊತ ಕೊಟ್ಟಿದ್ದೆ. ನನಗೆ ಗೊತ್ತದ ನಂಗೆ ಎಲ್ಲರೂ ನೆನ್ಪಿಟ್ಕೊಳ್ಳಿಕ್ಕೆ ಆಗಲಿಲ್ಲ, ಬಟ್ ಸಮ್ ಆಫ್ ದ ನೋಟ್ಸ್ ಹೆಲ್ಪ್ಫುಲ್ ಇತ್ತು, ನಾನು ನೋಟ್ಸ್ ಮಾಡ್ಕೊಂಡೆ. ನನಗೆ ಹಿಂಗೆ ಕಲ್ತ್ರೆ ನನಗೆ ಕಲ್ತಂಗೆ ಅನಿಸ್ತದೆ. ಸೊ ಸ್ಟೂಡೆಂಟನ್ನು ನಾವು ರಿಕಗ್ನೈಸ್ ಮಾಡಿ ಅವನು ನಾವು ಬರೆಯೋದನ್ನ ಬಿಟ್ಟು ಬೇರೆ ಬೇರೆ ಮೆಥಡಾಲಜಿ ಇಂದ ಇಲ್ಲೇನೇನೋ ರಿಸರ್ಚ್ ಮಾಡ್ಯಾರ, ಏನೇನೋ ಸರ್ಕಸ್ ಮಾಡ್ಲಿಕ್ಕೆ, ಏನೇನೋ ಪ್ಲಾನ್ಸ್ ಅವರು, ಏನೋ ಟ್ಯೂಷನ್ ಮಾಡಲ್ ಅವರು ದೊಡ್ಡವ್ರು ಸುಬೋರ್ ಅವ್ರ ಮಾರ್ಗದರ್ಶನದೊಳಗೆ ಅವ್ರ ಮಾರ್ಗದರ್ಶನದೊಳಗೆ ಅವ್ರು ಮಾಡ್ಲಿಕ್ಕೆ. ಸೊ ಕಾನ್ಸೆಪ್ಟ್ ಎದಕ್ಕೆ ಬೇಕಾ, ಪರ್ಮನೆಂಟ್ ರಿಟೆನ್ಷನ್ ಇದೆ.
ವೈ ವಿ ನೀಡ್ ಪರ್ಮನೆಂಟ್ ರಿಟೆನ್ಷನ್? ಎಕ್ಸಾಮ್ನೇ ಬೇಕಾಗಿತ್ತು. ಮೇಜರ್ ಟೂಲ್ ಯಾವುದು? ನಮ್ಮ ಮಕ್ಕಳಿಗೆ ಕೇಳ್ತಿರ್ತೀನಿ, ಎಕ್ಸಾಮ್ ಬೇಕಾದಾಗ ಮೇಜರ್ ಟೂಲ್ ಯಾವುದು? ಮೆಮೊರಿ. ಆ್ಯಕ್ಚುಲಿ ಅವ್ರು ಸೀಸ್ ಪೆನ್ಸಿಲು ಪೆನ್ ರಬ್ಬರು ಪ್ಯಾಡ್ ಅಂತ ಮೆಮೊರಿ ಬೇಕು. ಮೆಮೊರಿ ಅಂದ್ರೆ ರಿಟೆನ್ಷನ್ ಪ್ಲಸ್ ರಿಕಾಲ್. What is memory? Memory is equal to retention plus recall. What is retention? It's an ability to store the information. ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಸಾಮರ್ಥ್ಯ. ಸರ್ ಬೇರೆ ಇದೆ, ಸುರೇಂದ್ರ ಸರ್ ಬೇರೆ ಇದೆ, ನಿಮ್ದು ಬೇರೆ ಇದೆ, ನಂದು ಬೇರೆ ಇದೆ, ಎಲ್ಲರೂ ಸೇಮ್ ಇರಬೇಕಂತಿಲ್ಲ. It's an ability to store the information. Then what is recall? Recall is also an ability to access the stored information. ನನ್ನ ತಲೆಯೊಳಗೆ ಯಾವ್ದು ಈ ಕ್ವಶನ್ ಕೇಳಿದ್ರೆ ನೆನಪೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ನನಗೆ ಅದು ಎಲ್ಲಿಂದ ತೆಗಿಲಿ ನಾನು. ಇಟ್ಸ್ ನಾಟ್ ರಿಟೈನ್. ರಿಕಾಲ್, ವಾಟ್ ಐ ಕ್ಯಾನ್ ರಿಕಾಲ್? ವಾಟ್ ಎವರ್ ಈಸ್ ರಿಟೈನ್. ಸೊ ಐ ಗೋ ಟು ATM ಅಂಡ್ ಎಕ್ಸೆಸ್ ಮನಿ. ಎಷ್ಟು ಎಕ್ಸೆಸ್ ಮಾಡ್ಬೋದು ನಾನು? ನನ್ನ ಅಕೌಂಟ್ನಾಗ ಎಷ್ಟೈತೆ ಅಷ್ಟೇ ಎಕ್ಸೆಸ್ ಮಾಡ್ಬೋದು, ಹೆಚ್ಚಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೇಮ್ ವೇ ನನ್ನ ಬ್ರೈನ್ ಒಳಗೆ ಎಷ್ಟು ನಾಲೆಜ್ ಇದೆ ಅಷ್ಟೇ ಎಕ್ಸೆಸ್ ಮಾಡ್ಬೋದು ನಾನು. ಸೊ ಮೆಮೊರಿ ಈಸ್ ಈಕ್ವಲ್ ಟು ರಿಟೆನ್ಷನ್ ಪ್ಲಸ್ ರಿಕಾಲ್. ಕಾನ್ಸೆಪ್ಟ್ ಲರ್ನಿಂಗ್ ಎದಕ್ಕೆ ಬೇಕಂದ್ರೆ ಟು ಇಂಪ್ರೂವೈಸ್ ಅವರ್ ರಿಟೆನ್ಷನ್. ರಿಕಾಲ್ ಇಸ್ ಅ ನ್ಯಾಚುರಲ್ ಫೆನಾಮಿನಾ. ನಿಮ್ಮನ್ನ ಪಟ್ಟ ಅಂತ ಕೇಳ್ತೀನಿ, 5ನೇ ತನಕ ನಿಮಗೆ ಮ್ಯಾಥ್ಸ್ ಕಲಿಸಿದ ಟೀಚರ್ ಯಾರು? ಹುಡುಕಿದ್ರೆ ಸಿಗ್ತದ ನಿಮ್ಗೆ ಯಾರು ಕಲ್ಸ? ಬಸವರಾಜ್ ಸರ್. ಇದಕ್ಕೇನಾದ್ರು ನಾವು ಕ್ವಶನ್ ಪೇಪರ್ ಚೀಟಿ ಕೊಟ್ಟಿದ್ದೆ ಅದು ಹೊರಗೆ ಬರೋ ಕ್ವಶನ್ ಕೊಟ್ಟಿದ್ದೆ? ಇಲ್ಲ. It is simple. It's a natural phenomena. If it is stored in your brain, it will come out. ನಾನು ಪಂಚಮಿ ಏನ್ ಮಾಡ್ತೀವಿ? ಸಣ್ಣವರಿದ್ದಾಗ ತಿಳ್ಕೊತ ಬಂದೀವಿ, ಗೊತ್ತೈತಿ ಏನ್ ಮಾಡ್ತೀವಿ. ಹೌದು, ಇಟ್ ಇಸ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್. ಸೊ ಅಂಥ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ಮಕ್ಕಳಿಗೆ ಕಲಿಸಬೇಕು ಅಂತ ಮಾಡಿರುವಂತಹದ್ದು ಸುಬೋಧ. So this is a new concept. So that's why we need our, concepts. To increase our memory, to enhance our ability of learning, to improve the retention. So with this, I wish you all the best for the couple, Shashi and Rajani, for your better future and great career. And for you all, thank you very much. ನಂತರ ಎಲ್ಲರಿಗೂ ಇದೇ ಹಾಲ್ನಲ್ಲಿ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಊಟ ಮಾಡಬೇಕಂತ ತಿಳ್ಕೊಳ್ತೀನಿ. ಅನುಭವಿಸಿ ಕಲಿಯುವುದು ಅನುಭವದಿಂದ ಕಲಿಕೆಯು ಪರಿಕಲ್ಪನೆ ಆಧಾರಿತ ಕಲಿಕೆ ಎಂದು ಸರಳ ಉದಾಹರಣೆಗಳೊಂದಿಗೆ ತಿಳಿಸಿಕೊಟ್ಟಂತ ಶ್ರೀಯುತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ಅನನ್ಯ ಧನ್ಯವಾದಗಳು.